ಇನ್ನು ಕವಳ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಪೋಸ್ಟರ್ ನೋಡಿದ್ರೇ ಗೊತ್ತಾಗುತ್ತೆ ಇದೊಂದು ಔಟ್ ಆ್ಯಂಡ್ ಔಟ್ ಮಾಸ್ ಅನ್ನೋವಂಥದ್ದು ಸಿನಿಮಾ. ಇದು ನಮ್ಮ ಲೋಕೇಶ್ ಸರ್ ಮತ್ತು ಅಡ್ವಯ್ಯ ಪೂಜಾರಿ ಸರ್ ಅವರ ಮೊದಲ ನಿರ್ಮಾಣದ ಸಿನಿಮಾ. ಸೊ ನನ್ನ ನಂಬಿ ಸುಮಾರು ಸಿಕ್ಕಾಪಟ್ಟೆ ಬಂಡವಾಳ ಹಾಕಿ ಇದು ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಆನೆಸ್ಟಾಗಿ ನಾವೆಲ್ಲ ನಮ್ಮ ಟೀಮ್ ಎಲ್ಲ ಸೇರಿ ವರ್ಕ್ ಮಾಡಿದ್ದೀವಿ. ಸೊ ಸ್ಕ್ರಿಪ್ಟು ತುಂಬ ಅದ್ಭುತವಾಗಿ ಬಂದಿದೆ. ಸದ್ಯದಲ್ಲೇ ನಾವು ಶೂಟಿಂಗ್ಗೆ ಹೋಗೋ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸಮುದ್ರಕಣಿ ಸರ್ ಡೇಟ್ಸು ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡು ಈ ಯುಗಾದಿ ನಂತರ ನಾವು ಶೂಟ್ಗೆ ಹೋಗೋ ಪ್ಲ್ಯಾನ್ ಇದೆ ಸರ್. ಇದು ಕಂಪ್ಲೀಟು ಸಿನಿಮಾ ಬಂದು ಕಾಚಿಮೇಡು, ಬೆಂಗಳೂರು, ಹೈದ್ರಾಬಾದು, ವೈಜಾಗು ಮತ್ತು ಮಲ್ಪೆ ಈ ಪ್ರಾಂತ್ಯಗಳಲ್ಲಿ ನಡೀತಾ ಇದೆ. ಇದೆಲ್ಲ ಒಂದಷ್ಟು ಲೊಕೇಶನ್ಗಳೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲ, ನಮ್ಮ ಕನ್ನಡ ಸಿನಿಮಾದಲ್ಲಿ ಸರ್ ಇದು ಕನ್ನಡನೂ ಇರುತ್ತೆ, ತಮಿಳು ಇರುತ್ತೆ ಸರ್. ಯಾಕೆಂದರೆ ಇಲ್ಲಿ ನಮ್ಮ ಸಮುದ್ರಕಣಿ ಸರ್ನ ಕರ್ಕೊಂಡು ಬರ್ತಾ ಇದ್ದೀವಿ ಅಂತಂದರೆ ಸೊ ಇದ್ರ ಹಿನ್ನೆಲೆ ಅವರ ಭಾಷೆನೇ ಯಾವ ರೀತಿ ಇರುತ್ತೆ ಅಂತಂದರೆ, ಇವಾಗ ಮೊದಲು ಯಾರು ಅಂದರೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ಯಾವ ರೀತಿ ಮಾತಾಡ್ತಾರೆ ಅವರ ಭಾಷೆ ಇನ್ಫ್ಲೂಯೆನ್ಸ್ ಇರುತ್ತೆ. ಸೊ ಆ ಥರ ಸಮುದ್ರಕಣಿ ಸರು ಕನ್ನಡ ಮಾತಾಡ್ತಾರೆ, ತಮಿಳ್ ಕನ್ನಡ. ಸರ್ ಅದು ನಾವು ಇವಾಗ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದು ಸರ್ ಅಲ್ಲ, ಕವಳ ಅಂತಂದರೆ ಎಲ್ಲರೂ ಹೇಳ್ತಾರೆ ತಾಂಬೂಲ ಅಂತ. ಬಟ್ ತಾಂಬೂಲ ಜಗದಾಗ ಬರುವಂಥ ಬಣ್ಣ ಇದೆಯಲ್ಲ ಸರ್, ನೆತ್ತರಿನ ಕತೆ ಸರ್ ಇದು. ಯಾಕೆಂದರೆ ಪೋಸ್ಟರ್ ಹೇಳುತ್ತೆ ಅದು ನೆತ್ತರಿನ ಕತೆ. ಹಾಗಂತ ಸುಮ್ಮನೆ ನೆತ್ತರು ರಕ್ತಪಾತ ಇಲ್ಲ, ಒಂದು ಸ್ಟ್ರಾಂಗ್ ರೀಸನ್ ಇದೆ. ಸೊ ಆ ರೀಸನ್ಗೋಸ್ಕರ ಅದು ಆ ರೀತಿ ಆಗುತ್ತೆ. ಇನ್ಸ್ಪೈರ್ ಆಗಿದ್ದೀನಿ ಸರ್, ಬಟ್ ಅದು ಹೇಳೋದು ಬೇಡ. ಯಾಕೆಂದರೆ ನಾನು ಪ್ರೀವಿಯಸ್ RX ಸೂರಿ ಮಾಡಿದಾಗ ಏನಾಗಿತ್ತು, ಇದೇ ರೀತಿ ಲೈವ್ ಆಗಿ ಎಲ್ಲೆಲ್ಲಿ ನಡೆದಿತ್ತು ಅದೇ ಜಾಗದಲ್ಲಿ ಹೋಗಿ ಶೂಟ್ ಮಾಡಿದಾಗ ಒಂದಷ್ಟು ಜನಕ್ಕೆ ಏನಾಯಿತು ಗೊತ್ತಾಯಿತು, ಇದೇ ಕತೆ, ಇದೇ ರಿಯಲ್ ರೌಡಿ ಕತೆ ಅನ್ನೋವಂಥದ್ದು ಗೊತ್ತಾಗಿ ಏನಾಯಿತು ಗೊತ್ತಿಲ್ಲ, ಅನ್ನೋನ್ ನಂಬರಿಂದ ನನಗೆ ಸಿಕ್ಕಾಬಟ್ಟೆ ಕಾಲ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾರ್ದು ಎತ್ತು ಅಂತ ನೋಡ್ತು ಅಂತಂದರೆ ಅದು ಸುಮಾರು ಹೇಳೋದು ಬೇಡ. ಅದು ಎಲ್ಲೆಲ್ಲಿಂದನೋ ಕಾಲ್ಸ್ಗಳು ಬಂದು ಧಮ್ಕಿ ಹಾಕೋದಾಗಲಿ ಮತ್ತೊಂದಾಗಲಿ ಏನೇನೋ ಬಂತು, ಸುಮ್ಮನೆ ಸಿನಿಮಾಗಳಿಗೆ ತೊಂದರೆ ಆಯಿತು. ಸೊ ನಾನು ಅದರಲ್ಲಿ ತೊಗೊಂಡಿದ್ದು ಜಸ್ಟ್ ಒಂದು ಲೈನ್ ಅಷ್ಟೇ. ಆ ಲೈನ್ ಏನು ಹೇಳಕೊಟ್ಟಿದ್ದೀನಿ ಅಂತ ಆಲ್ರೆಡಿ ನೀವು ನೋಡಿದ್ರಿ, ಅದು RX ಸೂರಿ ಸಿನಿಮಾ. ಸೊ ಆ ಥರದ್ದೇನು ತೊಂದರೆ ಆಗಬಾರ್ದು ಇದಕ್ಕೆ. ಬಟ್ ಇನ್ಸ್ಪೈರ್ ಆಗಿದ್ದೀವಿ ಸರ್, ಇದು ಇನ್ಸ್ಪೈರ್ ಆಗಿದೆ. ಹೌದು ಸರ್, ಹೌದು ಸರ್, ರಿಯಲ್ ರೌಡಿ ಇದ್ದಾರೆ ಸರ್. ಕವಳ ಅಂತ ರಿಯಲ್ ರೌಡಿ ಇದ್ದಾರೆ ಸರ್. ಆ್ಯಕ್ಚುಲಿ 2014 ಅವ್ರದ್ದು ಪ್ಲ್ಯಾನ್ ಮಾಡಿ ಏನೋ ಒಂದು ಮರ್ಡರ್ ಆಗೋಯಿತು. ಸರ್ ಸಮುದ್ರಕಣಿ ಸರ್ ಬಂದಿದ್ದಾರೆ ಅಂತಂದರೆ ನೀವು ರಿಲೇಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಯಾಕೆಂದರೆ ಅಲ್ಲಿ ಕವಳ ಅಲಿಯಾಸ್ ವಿಜಯ್ ಕುಮಾರ್ ಏನಿದ್ರು ಅವರು ಮೂಲತಃ ತಮಿಳ್ನಾಡು ಅಂತವರು. ಅಲ್ಲಿ ಅವ್ರದ್ದು ಒಂದಷ್ಟು ಏನೋ ಇತ್ತು, ಅದು ಇಲ್ಲಿ ಇದೆಯಾ ಅಂತ ಈಗ ಬೇಡ ಸರ್, ಮುಂದೆ ಹೋಗ್ತಾ ಹೇಳ್ತಿದ್ದು ಸರ್ ಖಂಡಿತ. ಬಟ್ ನೆತ್ತರಿನ ಕತೆ ಪಕ್ಕ ಔಟ್ ಆ್ಯಂಡ್ ಔಟ್ ಮಾಸ್, ವಿನಾಕಾರಣ ಇಲ್ಲ, ಅದೊಂದು ರೀಸನ್ಗೋಸ್ಕರ ಇರುತ್ತೆ ಸರ್. ಹೌದು ಹೌದು, ಇಲ್ಲ ಸರ್, ಮಚ್ಚಲ್ಲಿ ಎಲ್ಲಿ ನೋಡಿದ್ರು ಮಾರ್ಕ್ ಬಿದ್ದೇ ಬೀಳುತ್ತೆ ಸರ್. ಇಲ್ಲ ಸರ್, ಇಲ್ಲ. ಇಲ್ಲಿ ಆ ಭಾಷೆ ದೊಡ್ಡದು, ಈ ಭಾಷೆ ದೊಡ್ಡದು, ಇದು ಭಾಷೆಗಳ ಮೇಲೆ ಯಾವುದು ನಾವು ಏನು ಇದೇ ಹೇಳ್ತಾ ಇಲ್ಲ, ಇದೇ ಮಾತಾಡಿ ಅದೇ ಮಾತಾಡಿ ಅಂತ. ಸೊ ಇವಾಗ ನಾವು ಸಾರ್ ಬಂದಿದ್ದಾರೆ ಅಂತಂದರೆ ಅಲ್ಲಿಂದ ಇವ್ರು ನಮ್ಗೆ ಅತಿಥಿ, ನಾವು ಅಲ್ಲಿ ಹೋದರೆ ನಾವು ಅವ್ರಿಗೆ ಅತಿಥಿ. ಸೊ ಎಲ್ಲ ಒಂದೇ, ನಾವು ಸರಸ್ವತಿ ಮಕ್ಕಳು, ಎಲ್ಲ ಒಂದೇ. ಇಲ್ಲಿ ಕನ್ನಡ, ತಮಿಳು, ತೆಲುಗು, ನಾವೆಲ್ಲ ಸರಸ್ವತಿ ಮಕ್ಕಳು, ಯಾವ ಮೂಲೆಗೆ ಹೋದ್ರೂ ಒಂದೇ. ಹಾಂ ಸರ್, ತುಂಬ ಸೆಂಟಿಮೆಂಟ್ ಇದೆ ಸರ್, ತುಂಬ ಸೆಂಟಿಮೆಂಟ್ ಇದೆ ಇದರಲ್ಲಿ, ವಿಚಾರ ಇದೆ, ನೋಡಿದಷ್ಟು ಗೊತ್ತಾಗುತ್ತೆ ಅದು. ಯಾಕೆಂದರೆ ಇದು ಫಸ್ಟು ಸರ್ ಔಟ್ಲುಕ್ಕೆ ನಾವು ಫಸ್ಟು ಏನೋ ನಾರ್ಮಲಾಗಿ ಏನೋ ಒಂದು ಫ್ಯಾಮಿಲಿ ಈ ಥರದ್ದು ಏನಾದ್ರು ಒಂದು ಪೋಸ್ಟ್ರು ಮಾಡ್ತೀವಿ, ಏನೋ ಒಂದು ನಾವು ಹೇಳೋಕೆ ಹೊರಡ್ತೀವಿ ಅಂತಂದರೆ ಓಪನಿಗೆ ಯಾರು ತಿರುಗು ಕೂಡ ನೋಡಲ್ಲ ಸರ್, ಯಾರು ತಿರುಗು ನೋಡಲ್ಲ, ಸುಮ್ಮನೆ ಹಿಂಗೆ ನೋಡ್ಬಿಟ್ಟು ಏನೋ ಒಂದು ಅಂತ ಅಂದ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಸೊ ಏನಾದ್ರು ಇಂಪ್ಯಾಕ್ಟ್ ಮಾಡಬೇಕು ಅಂತಂದರೆ ನಾವು ಈ ಥರದ್ದೆಲ್ಲ ಒಂದಷ್ಟು ಕ್ರಿಯೇಟಿವಿಟಿ ಮಾಡಲೇಬೇಕು, ತಿರುಗಿ ನೋಡೋಂಗೆ ಮಾಡೋವಂಥದ್ದೇ ಪ್ರತಿಯೊಬ್ಬ ನಿರ್ದೇಶಕರ ಕೆಲಸ ಸರ್. ಸರ್ ಈ ಸಿನಿಮಾದಲ್ಲಿ ಸಮುದ್ರಕಣಿ ಸರು, ಸಂದೀಪ್ ನಾಗರಾಜ್ ಸರು, ಮತ್ತು ನಾಜರ್ ಸರ್ ಇದ್ದಾರೆ, ಆಮೇಲೆ ಅಚ್ಯುತ್ ಕುಮಾರ್ ಸರ್ ಇದ್ದಾರೆ, ರಂಗಾಯಣ ರಘು ಸರ್ ಇದ್ದಾರೆ, ಕಿಶೋರ್ ಸರ್ ಇದ್ದಾರೆ, ಆಮೇಲೆ ನಮ್ಮ ಈಶ್ವರಿ ರಾವ್ ಮೇಡಮ್ ಇದ್ದಾರೆ, ಆಮೇಲೆ ದೀಪಕ್ ರೈ ಇದ್ದಾರೆ,
ಪ್ರಕಾಶ್ ತುಮಿನಾಡು ಅವರು ಇದ್ದಾರೆ, ಸುಮಾರು ಜನ ಇದ್ದಾರೆ ಸರ್. ಆಲ್ರೆಡಿ ನಿಮ್ಮ ಹತ್ರ ಎಲ್ಲ ಒಂದು ಲಿಸ್ಟ್ ಇರುತ್ತೆ, ಟೆಕ್ನಿಷಿಯನ್ ಲಿಸ್ಟು ಮತ್ತು ಆರ್ಟಿಸ್ಟ್ ಲಿಸ್ಟ್. ಅದರಲ್ಲಿ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ ಸರ್. ಸರ್ ಇದು ಸ್ಟಾರ್ಟ್ ಮಾಡೋದೆ ಯಾಕೆಂದರೆ ನಾನು ಸಾರದು ಬಂದು ಒಂದಷ್ಟು ಪೋರ್ಷನ್ ಎಲ್ಲ ಕಾಸಿಮೇಡಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಸರ್. ಅದೆಲ್ಲ ಒಂದಷ್ಟು ಹಾರ್ಬರ್ ಬ್ಯಾಕ್ ಡ್ರಾಪಲ್ಲಿ ಇಟ್ಕೊಂಡು, ಆ ಫಿಶಿಂಗ್ ಯಾರ್ಡು ಅದೆಲ್ಲ ಇಟ್ಕೊಂಡು ಆ ಸಾರ್ ಪೋರ್ಷನ್. ಸೊ ಅದೆಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಇವಾಗೆಲ್ಲ ಬಿಸಿಲಿದೆ. ಇನ್ನೇನು ನಾವು ಮಾರ್ಚ್ಗೆ ಹೋಗ್ತೀವಿ ಅಂತಂದರೆ ಹೆವಿ ಬಿಸಿಲಿದೆ. ಅದ್ರದ್ದೆಲ್ಲ ನೋಡ್ಕೊಂಡು ಪ್ಲ್ಯಾನ್ ಮಾಡಿಬಿಟ್ಟು ಆಮೇಲೆ ವೈಜಾಗು, ಹೈದ್ರಾಬಾದು, ಅದಾದಮೇಲೆ ಮತ್ತೆ ಬೆಂಗಳೂರು, ಮಲ್ಪೆ. ಬೆಂಗಳೂರಲ್ಲಿ ಒಂದಷ್ಟು ಲೋಕಲ್ ಎಲ್ಲ ಒಂದಷ್ಟು ಪ್ಲ್ಯಾನ್ ಮಾಡಿದ್ದೀವಿ ಸರ್. ದೊಡ್ಡ ಮಟ್ಟದಲ್ಲೇ ಒಂದಷ್ಟು ಸೆಟ್ ಹಾಕೋಕ್ಕೆ ನಾನು ಸಾರ್ಗೆ ಹೇಳಿದ್ದೀನಿ, ಇಲ್ಲಿ ಪ್ರತಾಪ್ ಸರ್ಗೆ, ಆರ್ಟ್ ಡೈರೆಕ್ಟ್ರಿಗೆ. ಸೊ ಎಲ್ಲ ಪ್ಲ್ಯಾನ್ ನಡೀತಾ ಇದೆ ಸರ್. ಸರ್ ನೋಡಿ, ಇದೇ ಸಖತ್ತಾಗಿ ಕೇಳಿದ್ರಿ. ನಾಯಕಿ ಇನ್ನೂ ಹುಡುಕ್ತಾ ಇದ್ದೀನಿ ಸರ್, ಸಿಕ್ಕಿಲ್ಲ. ನೋಡಿ, ನಿಮ್ಮ ಮುಖಾಂತರ ಯಾರಾದರೂ ನಮ್ಗೆ ಅಪ್ರೋಚ್ ಮಾಡಿದ್ರೆ ಬೇಕಾದರೆ ನಾವು ಕತೆಗೆ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತಂದರೆ ಮಾಡ್ಕೋಬೋದು ಸರ್. ಇನ್ನೂ ಹುಡುಕ್ತಾ ಇದ್ದೀನಿ ನಾಯಕಿ ಪಾತ್ರ. ಸರ್ ಅವ್ರಿಗೆ ಮದುವೆ ಆಗಿದೆ ಸರ್, ಸುಮ್ಮನೆ ರೀ ಸರ್. ಯಾಕೆ ಸರ್ ಪಾಪ? ಬೇಡ ಸರ್. ಸರ್ ಆಮೇಲೆ ನನ್ನ ಆ್ಯಕ್ಚುಲಿ ಸಾರ್ ಬಂದು ಒಂದು 40 ಕತೆ ಕೇಳಿದರು, ಅಡವೆ ಸರ್ ಮತ್ತು ಲೋಕೇಶ್ ಸರು. ಸುಮ್ಮನೆ ಹಿಂಗೆ ನಮ್ಮ ಸೋಮಣ್ಣ ಸರ್ ಇದ್ದಾರೆ ಇಲ್ಲಿ, ನಮ್ಮ ಮ್ಯಾನೇಜರ್ ಸರ್, ಅವರು ಬಂದು ಒಂದು ವಿಚಾರ ಹೇಳಿದ್ರು, ಈ ಥರ ಒಂದು ಕತೆ ಹುಡುಕ್ತಾ ಇದ್ದಾರೆ ಅಂತ. ಸೊ ನಾನು ಸರ್ಚಿಂಗಲ್ಲಿದ್ದೆ ಭೈರಾದೇವಿ ಆದಮೇಲೆ. ಏನಾಯಿತು, ಸುಮ್ಮನೆ ಹೋಗಿದ ತಕ್ಷಣ ಈ ಥರ ಆರ್ ಎಕ್ಸ್ ಸೂರಿ ಮತ್ತು ಈ ಥರ ಭೈರಾದೇವಿ ಅಂತ ಮಾಡಿದ್ದೆ ಅಂದಿದ್ದ ತಕ್ಷಣ, ಹೌದಾ ಕೂತ್ಕೊಳ್ಳಿ ಸಾರ್ ಹೇಳ್ದಂಗೆ ಕತೆ ಹೇಳಿದ ತಕ್ಷಣ ಒಪ್ಕೊಂಡ್ರು. ಅದೇ ನನ್ನ ಪುಣ್ಯ. ಅದಾದಮೇಲೆ ಬಡ್ಜೆಟ್ ಇದ್ದಿದ್ದೇ ಒಂದು, ಆಮೇಲೆ ನಮ್ಮ ಪ್ಲ್ಯಾನ್ ಪ್ರಕಾರ ಇದ್ದಿದ್ದು ಅದು ಬೇರೆ ಥರನೇ ಇತ್ತು. ಆಮೇಲೆ ಒಂದಷ್ಟು ಇವಾಗ ಬಿಸ್ನೆಸ್ ಪರ್ಪಸ್ ನಿಮಗೆ ಗೊತ್ತು ಸರ್. ಸೊ ಕಂಪ್ಲೀಟು ನಾವು ಎಲ್ಲ ಸ್ಟೇಟಲ್ಲಿರೋಂಥ ಆರ್ಟಿಸ್ಟ್ಗಳನ್ನ ನಾವು ಮಿಕ್ಸ್ ಮಾಡಿಕೊಂಡ್ರೆ ಮಾತ್ರ ನಾವು ಅಂದ್ಕೊಂಡಿರೋದು ಮಾಡ್ಬೋದು, ಮತ್ತು ನಿರ್ಮಾಪಕರಿಗೆ ಒಂದು ಏನು ರಿಟರ್ನ್ಸ್ ಅನ್ನೋದು ಕೊಡುವಂಥ ಪ್ರಯತ್ನ ಸರ್. ಬರುತ್ತೋ ಇಲ್ವೋ, ಸಿನಿಮಾ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ಸರ್. ನಮ್ಮ ಪ್ರಯತ್ನ ಹಾನೆಸ್ಟಾಗಿರುತ್ತೆ ಇದರಲ್ಲಿ. ಖಂಡಿತ ಸರ್, ಖಂಡಿತ ನೋಡ್ಬೋದು. ಬಟ್ ಸ್ವಲ್ಪ ಬ್ಲಡ್ ಶೇಡ್ ಇದ್ದೇ ಇರುತ್ತೆ. ಅದು ಸ್ಟ್ರಾಂಗ್ ರೀಸನ್ಗೋಸ್ಕರ ಮಾಡಿರೋದು ಸರ್, ಸುಮ್ಮನೆ ಮಾಡಿಲ್ಲ ಸರ್. ಅದು ನಮ್ಮ ಸಮುದ್ರ ಕಣಿ ಸರ್, ಸಿಕ್ಕಾಪಟ್ಟೆ ವೈಲೆನ್ಸ್ ಆಗಿರ್ತಾರೆ ಇದರಲ್ಲಿ, ನೋಡೇ ಇರಲ್ಲ, ಆ ರೇಂಜಿಗೆ ಇರ್ತಾರೆ ನಮ್ಮ ಸಮುದ್ರ ಕಣಿ ಸರ್. ಬಟ್ ಅದು ಬೇರೆ ಥರನೇ ತೋರ್ಸೋಣ ಅಂತ ಪ್ಲ್ಯಾನ್ ಇದೆ ಸರ್. ಇರುತ್ತೆ ಸರ್, ನೋಡ್ಬೋದು ಸರ್. ಇವಾಗೇನು ಎಲ್ಲ ಆ ಥರ ಇರೋದಕ್ಕೆ ಸರ್ ಏನು ಮಾರ್ಕೆಟ್ ಆಗ್ತಾ ಇದೆ, ಬಿಸ್ನೆಸ್ಗಳಾಗ್ತಾ ಇದೆ. ನಾವು ಡೀಸೆಂಟಾಗಿ ಮಾಡ್ತೀವಿ, ಬುದ್ಧಿವಾದ ಹೇಳ್ತೀವಿ ಅಂತಂದರೆ ಯಾರು ನಮ್ಮ ಕಡೆ ತಿರುಗೇ ನೋಡಲ್ಲ ಸರ್. ಸರ್ ಹೌದು ಸರ್. ಸರ್ ಇದು ನಾನು ಅವ್ರದ್ದೇ ಕತೆ ಅಂತ ಹೇಳ್ತಾ ಇಲ್ಲ ಸರ್. ನಾನು ಇನ್ಸ್ಪೈರ್ ಆಗಿದ್ದೀನಿ ಕೆಲವೊಂದು ಭಾಗ. ಯಾಕೆಂದರೆ ನಾನು ಸಂಪೂರ್ಣವಾಗಿ ಅವ್ರ ಮೇಲೆ ನಾನು ಮಾಡ್ತೀನಿ ಅಂತಂದರೆ ಅವ್ರದ್ದು ಪರ್ಮಿಷನ್ ತೊಗೋಬೇಕು, ಏನಾಯಿತು ಎತ್ತಾಯಿತು, ಇದು ಕಂಪ್ಲೀಟ್ ಅವ್ರ ಬಗ್ಗೆ ಅಲ್ಲ. ಕವಳ ಅಂತಂದರೆ ಸರ್, ಆ್ಯಕ್ಚುಲಿ ನೀವು ರೌಡಿ ಅಂತನಾದರೂ ಅನ್ಕೋಬೋದು. ಆ ಹೆಸರಲ್ಲಿ ಒಂದು ಊರು ಇದೆ. ಕವಳ ಅಂದರೆ ತಾಂಬೂಲ ಅಂತಲೂ ಹೇಳ್ತಾರೆ. ಬಟ್ ಕವಳ ಅಂತಂದರೆ ಪರಮಾತ್ಮ ಒಬ್ಬ ಇದ್ದಾನೆ ಸರ್, ಕವಳೇಶ್ವರ, ಈಶ್ವರ ಸರ್. ಕುಟ್ಟಿ ಇಲ್ಲ ಸರ್, ಅದು ಈಗಲೇ ಏನು ರಿವೀಲ್ ಮಾಡಲ್ಲ ಸರ್. ಸರ್ ಶಿವನ ಕೈಯಲ್ಲಿ ಮಚ್ಚು ಜಸ್ಟ್ ಅದು ಒಂದು ಗ್ಲಿಮ್ಸ್ ಬರುತ್ತೆ. ಅದು ಅಲ್ಲದೆ ನಮ್ಮ ಟೈಟಲ್ ಹೇಳಿದಾಗೆ ಅದು ಕವಳ. ಅದು ನೀವು ಹೆಂಗೆ ಕನೆಕ್ಟ್ ಮಾಡ್ತಿರೋ ನೋಡಿ ಸರ್. ಯಾರಿಗೆ ನಮ್ಮ ಶಿವಣ್ಣ ಸರು ಅಷ್ಟೇ, ಶಿವ. ಕವಳ ಅಂದರು ಕವಳೇಶ್ವರ, ರೌಡಿ, ಮಚ್ಚು, ಕವಳ ಎಲ್ಲ ಇಲ್ಲೇ ಸುತ್ತಾ ಇದೆ ಸರ್. ನಾಳೆನೂ ಶಿವನ ಹತ್ರನೇ ಹೋಗಿ ಅವನ ಪಾದದಲ್ಲೇ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಸರ್. ಬೇಸರ ಏನಿಲ್ಲ ಸರ್, ಯಾಕೆಂದರೆ ಒಂದು ಅನ್ಯಾಯ ನಡೀತಾ ಇದೆ ಅಂತಂದರೆ ಭಗವಂತ ಏನಾದರೂ ಒಂದು ಆಯುಧ ಯೂಸ್ ಮಾಡಿಕೊಂಡೇ ಸಂಹಾರ ಮಾಡ್ತಾರೆ. ಅದು ಆ ಕಾಲ. ಈಗಿನ ಪ್ರೆಸೆಂಟ್ಗೆ ತ್ರಿಶೂಲ ಎಲ್ಲ ಕೊಟ್ಟರಾಗಲ್ಲ ಸರ್, ಬ್ಯಾಟ್ ಕೊಡಬೇಕು, ಮಚ್ಚು. ಸೊ ಅದನ್ನ ಕಾನ್ಸೆಪ್ಷಲೈಸ್ ಆಗಿ ಕೊಟ್ಟಿದ್ದೀವಿ ಸರ್ ಅಷ್ಟೇ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರಸಕವಳ ರಕ್ತ ಕವಳ ಆಗಲ್ಲ, ರಸಕವಳ ಇರುತ್ತೆ ಸರ್.